ಹಾಯ್, ಇವತ್ತು ನಾನು ಹೀರೆಕಾಯಿ ಎಣ್ಗಾಯಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಹಾಗೆ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಸ್ಕಿಪ್ ಮಾಡೋದ್ರಿಂದ ನಾನು ಯಾವ ಥರ ಮಾಡಿದೆ ನನಗೆ ಗೊತ್ತಾಗೋದಿಲ್ಲ. ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಬನ್ನಿ ಇವಾಗ ಹೀರೆಕಾಯಿ ಎಣ್ಗಾಯಿ ಮಾಡಲು ಬೇಕಾಗಿರೋ ಸಾಮಗ್ರಿ ನೋಡೋಣ. ನೋಡಿ, ಹೀರೆಕಾಯಿ ನಾನು 2 ಹೀರೆಕಾಯಿ ತೊಗೊಂಡಿದ್ದೀನಿ. ಈ ಥರ ಚೆನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ 4 ಪೀಸ್ ಮಾಡ್ಕೊಳ್ಳಿ. ಮೇಲ್ಗಡೆ ಇದು ಚೆನ್ನಾಗಿ ಸಿಪ್ಪೆ ತಗೊಳ್ಳಿ. ಫುಲ್ ಎಂಡಿನ ತನಕ ಮಾಡ್ಕೋಬೇಡಿ, ಅರ್ಧ ಮಾತ್ರ ಈ ಥರ ಮಾಡ್ಕೊಳ್ಳಿ. ಈ ಥರ ಕಟ್ ಮಾಡ್ಕೊಂಡಿರೋ ಹೀರೆಕಾಯಿ, ಹುಣಸೆಹಣ್ಣಿನ ರಸ, ಉಪ್ಪು, ಮಸಾಲೆ ಖಾರ ಅಥವಾ ಖಾರ ಉಪ್ಪು, ಎಣ್ಣೆ, ಅರಿಶಿನ ಪುಡಿ, ಸಾಸಿವೆ, ಕುಟ್ಟಿಟ್ಟಿರುವ ಜೀರಿಗೆ ಪುಡಿ, ಜೀರಿಗೆ, ಬೆಲ್ಲ, ಶೇಂಗಾ ಪುಡಿ, ಕೊತ್ತಂಬರಿ, ಕರಿಬೇವು, ಬೆಳ್ಳುಳ್ಳಿ, 8-10 ಎಸಳು. ಬನ್ನಿ ಇವಾಗ ಹೀರೆಕಾಯಿ ಅಡುಗೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೋಡಿ, ಇವಾಗ ಒಲೆ ಮೇಲೆ ಈ ಥರದೊಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಇವಾಗ ಗ್ಯಾಸ್ ಹಚ್ಕೊಳ್ಳೋಣ. ಇವಾಗ ಕಟ್ ಮಾಡಿಟ್ಟಿರೋ ಹೀರೆಕಾಯಿ ಹಾಕ್ಕೊಳ್ಳೋಣ. ಇವಾಗ ಎಣ್ಣೆ ಹಾಕ್ಕೊಳ್ಳೋಣ. ಚೆನ್ನಾಗಿ ಹುರ್ಕೊಳ್ಳೋಣ. ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೆ, ಮೇಲುಗಡೆ ಚುಕ್ಕೆ ಬೀಳೋವರೆಗೆ ಚೆನ್ನಾಗಿ ಹುರ್ಕೊಳ್ಳೋಣ. 4-5 ನಿಮಿಷ ಚೆನ್ನಾಗಿ ಹುರ್ಕೊಳ್ಳೋಣ. ನೋಡಿ, ಈ ಥರ ಚೆನ್ನಾಗಿ ಕಂದು ಬೀಳೋವರೆಗೆ ಚೆನ್ನಾಗಿ ಹುರ್ಕೊಳ್ಳಿ. ಇವಾಗ ಇದು ರೆಡಿಯಾಗಿದೆ. ಒಂದು ಪ್ಲೇಟಿಗೆ ತೆಗೆದುಕೊಳ್ತೀನಿ. ನೋಡಿ, ಇವಾಗ ಈ ಥರದೊಂದು ಪ್ಲೇಟ್ ತೊಗೊಳ್ಳಿ. ಈ ಪ್ಲೇಟ್ನಲ್ಲಿ ಶೇಂಗಾ ಪುಡಿ ಹಾಕ್ಕೊಳ್ಳೋಣ. ಇವಾಗ ಮಸಾಲೆ ಖಾರ ಅಥವಾ ಖಾರ ಉಪ್ಪು ಹಾಕ್ಕೊಳ್ಳೋಣ. ಖಾರ ನೋಡಿ ಹಾಕ್ಕೊಳ್ಳಿ. ನಾನು ಈ ಸ್ಪೂನ್ಲೆ 4 ಸ್ಪೂನ್ ಹಾಕ್ಕೊಳತ್ತೀನಿ. ನೋಡಿ, ಇವಾಗ 4 ಸ್ಪೂನ್ ಖಾರ ಹಾಕ್ಕೊಂಡಿದ್ದೀನಿ. ಹಾಗೆ ಅರಿಶಿನ ಪುಡಿ ಹಾಕ್ಕೊಳ್ಳೋಣ. ಹಾಗೆ ಕುಟ್ಟಿಟ್ಟಿರೋ ಜೀರಿಗೆ ಹಾಕ್ಕೊಳ್ಳೋಣ. ಅಬ್ಬರ ಜಬ್ಬರು ಕುಟ್ಟಿಟ್ಕೊಂಡಿದ್ದೀನಿ. ನೀವು ಹಾಗೆ ಜೀರಿಗೆ ಪುಡಿ ಕೂಡ ಇದ್ರೆ ಹಾಕ್ಕೋಬೋದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಇವಾಗ ಬೆಲ್ಲ ಹಾಕ್ಕೊಳ್ಳೋಣ. ಇವಾಗ ಹುಣಸೆಹಣ್ಣಿನ ರಸ ಹಾಕ್ಕೊಳ್ಳೋಣ. ಸ್ವಲ್ಪನೇ ಹಾಕ್ಕೊಂಡು ಈ ಥರ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ಹುಣಸೆಹಣ್ಣಿನ ರಸ ಹಾಕ್ಕೊಳ್ಳೋಣ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಶೇಂಗಾ ಪುಡಿ ಮಸಾಲ ರೆಡಿಯಾಗಿದೆ. ಖಾರ ಉಪ್ಪು ಆಗಿದಿಲ್ಲ ಅಂತೇಳಿ ನೋಡಿ, ಆಗಿಲ್ಲ ಅಂದ್ರೆ ಇನ್ನೂ ಸ್ವಲ್ಪ ಹಾಕ್ಕೊಳ್ಳಿ. ಖಾರ ಉಪ್ಪು ಆಗಿದೆ ನಂದು. ನೀವು ಖಾರ ಉಪ್ಪು ಆಗಿಲ್ಲ ಅಂದ್ರೆ ಹಾಕ್ಕೋಬೋದು. ಬನ್ನಿ ಇವಾಗ ಹೀರೆಕಾಯಿ ತುಂಬ್ಕೊಳ್ಳೋಣ. ನೋಡಿ, ಇವಾಗ ಹೀರೆಕಾಯಿ ತೊಗೊಂಡು ಚೆನ್ನಾಗಿ ಶೇಂಗಾ ಪುಡಿ ಇದರಲ್ಲಿ ತುಂಬ್ಕೊಳ್ಳೋಣ. ನೋಡಿ, ಇವಾಗ ಹೀರೆಕಾಯಿ ತೊಗೊಂಡಿದ್ದೀನಿ. ಇದರಲ್ಲಿ ಶೇಂಗಾ ಮಸಾಲ ಚೆನ್ನಾಗಿ ತುಂಬ್ಕೊಳ್ಳೋಣ. ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳೋಣ. ಮಸಾಲ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ತುಂಬ್ಕೋದ್ರಿಂದ ಟೇಸ್ಟ್ ಸೂಪರಾಗಿ ಬರುತ್ತೆ. ಹಾಗಾಗಿ ಮಸಾಲ ಜಾಸ್ತಿ ಹಾಕ್ಕೊಂಡು ತುಂಬ್ಕೊಳ್ಳೋಣ. ಎಲ್ಲ ಹೀರೆಕಾಯಿನೂ ಇದೇ ಥರ ತುಂಬ್ಕೊಳ್ಳೋಣ. ನೋಡಿ, ಇವಾಗ ಎಲ್ಲ ಹೀರೆಕಾಯಿನೂ ಚೆನ್ನಾಗಿ ತುಂಬ್ಕೊಂಡಿದ್ದೀನಿ. ಇನ್ನು ಶೇಂಗಾ ಮಸಾಲ ಉಳಿದಿದೆ. ಇದನ್ನು ನಾವು ಒಗ್ಗರಣೆಯಲ್ಲಿ ಹಾಕ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಕೊಂಡು ತಿಳಿ ಮಾಡ್ಕೊಂಡು ಹಾಕ್ಕೊಳ್ಳೋಣ. ಇವಾಗ ಆವಾಗಲೇನು ಹೀರೆಕಾಯಿ ಹುರ್ಕೊಂಡಿದ್ವಲ್ಲ, ಅದೇ ಕಡೆಗೆ ಒಗ್ಗರಣೆ ಹಾಕ್ಕೊಳ್ಳೋಣ. ನೀವು ಬೇಕಂದರೆ ಬೇರೆ ಕಡೆಯಲ್ಲಿ ಒಗ್ಗರಣೆ ಹಾಕ್ಕೋಬೋದು. ಇವಾಗ ನಾನು ಗ್ಯಾಸ್ ಹಚ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಹಾಕ್ಕೊಳ್ಳೋಣ. ಇವಾಗ ಎಣ್ಣೆ ಚೆನ್ನಾಗಿ ಕಾಯಿಲಿ. ಇವಾಗ ಸಾಸಿವೆ ಹಾಕ್ಕೊಳ್ಳೋಣ. ನೋಡಿ, ಇವಾಗ ಸಾಸಿವೆ ಚೊಟ್ಟ ಮತ್ತು ಜೀರಿಗೆ ಹಾಕ್ಕೊಳ್ಳೋಣ. ಹಾಗೆ ಕರಿಬೇವು ಹಾಕ್ಕೊಳ್ಳೋಣ. ಹಾಗೆ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಕುಟ್ಟಿಟ್ಟಿರೋ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಹೀರೆಕಾಯಿ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎರಡರಿಂದ 3 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಉರಿ ಮಧ್ಯಮ ಉರಿಯಲ್ಲಿರಲಿ. ನೋಡಿ, ಇವಾಗ ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ.
ಇವಾಗ ಆವಾಗಲೇ ಶೇಂಗಾ ಮಸಾಲೆ ಉಳಿದಿತ್ತಲ್ಲ, ಶೇಂಗಾ ಮಸಾಲೆ ಹಾಕ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಕೊಂಡು ತಿಳಿ ಮಾಡ್ಕೊಂಡು ಹಾಕ್ಕೊಳ್ಳೋಣ. ಉಳಿದಿರುವ ಶೇಂಗಾ ಮಸಾಲೆ ನೀರು ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಉಪ್ಪು ಖಾರ ಆಗಿದ್ರೆ ನೋಡ್ಕೊಳ್ಳಿ. ಉಪ್ಪು ಅಥವಾ ಖಾರ ಆಗಿಲ್ಲ ಅಂದ್ರೆ ಇನ್ನೂ ಸ್ವಲ್ಪ ಹಾಕ್ಕೋಬೋದು. ನಂದು ಆಗಿದೆ, ನಾನು ಹಾಕೋತಿಲ್ಲ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. 4-5 ನಿಮಿಷ ಸಣ್ಣ ಉರಿಯಲ್ಲಿ ಅಥವಾ ಮಧ್ಯಮ ಉರಿಯಲ್ಲಿ ಬೇಯಿಸ್ಕೊಳ್ಳೋಣ. ಮೇಲ್ಗಡೆ ಒಂದು ಪ್ಲೇಟ್ ಮುಚ್ಕೊಳ್ಳೋಣ. ನೋಡಿ, ಇವಾಗ ಒಂದು ಈ ಥರದ ಮುಚ್ಚಗಳು ಅಥವಾ ಪ್ಲೇಟ್ ಕೂಡ ಮುಚ್ಕೋಬೋದು. ಚೆನ್ನಾಗಿ 4-5 ನಿಮಿಷ ಬೇಯಿಸ್ಕೊಳ್ಳೋಣ. ಇವಾಗ 4-5 ನಿಮಿಷ ಆಗಿದೆ, ಪಲ್ಯ ಕುದ್ದಿದೆ ನೋಡೋಣ. ನೋಡಿ ಇವಾಗ ಎಣ್ಣೆಯಲ್ಲಿ ಚೆನ್ನಾಗಿ ಬಿಟ್ಕೊಂಡಿದೆ. ಇವಾಗ ಪಲ್ಯ ರೆಡಿಯಾಗಿದೆ. ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಉದುರಿಸ್ಕೊಳ್ಳೋಣ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಟ್ರೈ ಮಾಡಿ, ಸೂಪರಾಗಿರುತ್ತೆ. ಬನ್ನಿ, ಪಲ್ಯ ಬೆಂದಿದೆ ನೋಡೋಣ. ಈ ಥರ ಪ್ರೆಸ್ ಮಾಡಿದರೆ ಈ ಥರ ಸಾಫ್ಟಾಗಿರಬೇಕು. ಎಣ್ಣೆಯಲ್ಲಿ ಚೆನ್ನಾಗಿ ಬಿಟ್ಕೊಂಡಿದೆ. ಬನ್ನಿ, ಇವಾಗ ಪಲ್ಯ ರೆಡಿ ಆಗಿದೆ ಅಂದಂಗೆ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ನೋಡಿ, ಪಲ್ಯ ಚೆನ್ನಾಗಾಗಿದೆ. ಇದನ್ನು ನೀವು ಚಪಾತಿ ಜೋಡಿ ತಿನ್ಬೋದು, ಹಾಗೆ ರೈಸ್ ಜೋಡಿ ಕೂಡ ತಿನ್ಬೋದು, ಹಾಗೆ ರೊಟ್ಟಿ ಜೋಡಿ ಕೂಡ ತಿನ್ಬೋದು. ಸೂಪರಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.